ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಊರಿಗೆ ಹೊರಟಿದ್ದೀವಿ ಹಬ್ಬಕ್ಕೆ ಅಂತ ಹೇಳಿ. ಇದು ಲಕ್ಷ್ಮೀ ಪೂಜೆಯ ಅಮಾವಾಸ್ಯೆ ದಿನದ ಲಕ್ಷ್ಮೀ ಪೂಜೆಯ ವ್ಲಾಗ್ ಆಗಿರುತ್ತೆ. ನಾವು ಅಮಾವಾಸ್ಯೆ ದಿನ ಒಂದು ದೇವರಿಗೆ ಹೋಗಬೇಕಿತ್ತು, ಅದನ್ನು ಮುಗಿಸ್ಕೊಂಡು ಇವಾಗ ಊರ ಕಡೆ ಹೊರಟಿದ್ದೀವಿ. ದಾರಿಲಿ ಹೋಗ್ತಾ ನನಗೆ ತಾವರೆ ಹೂವು ಬೇಕಿತ್ತು. ತಾವರೆ ಹೂವು ಅಂತಂದರೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಯಾಕಂದರೆ ಅದನ್ನು ತುಂಬ ಹೆಸರುಗಳಿಂದ ಕರೀತಾರೆ. ಹಾಗಾಗಿ ನೋಡಿ, ಇದೇ ತಾವರೆ ಹೂವು. ಇದನ್ನು ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ನೋಡಿದ್ವಿ ದಾರಿಲಿ. ಅದು ಬೇಕಿತ್ತು. ನಮ್ಮೂರ ಸೈಡೆಲ್ಲ ಇದು ಸಿಗಲ್ಲ, ತುಂಬ ಅಂದರೆ ತುಂಬ ಕಡಿಮೆ ಸಿಗೋದು. ಹಾಗಾಗಿ ಇಲ್ಲೇ ಕಿತ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಇವಾಗ ಕಿತ್ಕೊಂಡು ಹೋಗ್ತಾ ಇದ್ದೀವಿ. ನಾಳೆ ಪೂಜೆಗೆ ಬೇಕಾಗಿರೋದು ಅಮಾವಾಸ್ಯೆ ಆಗಿತ್ತು, ನೆಕ್ಸ್ಟ್ ಹಬ್ಬ ಮಾಡ್ತೀವಲ್ಲ ಅದಕ್ಕೆ ಬೇಕಾಗಿರೋದು. ಮತ್ತು ಅಲ್ಲಿ ಊರ ಸೈಡೆಲ್ಲ ಸಿಗೋದಿಲ್ಲ. ಸುಮ್ಮನೆ ಯಾಕೆ ಹುಡ್ಕಾಡೋದು, ಇಲ್ಲಿಂದನೇ ತೊಗೊಂಡು ಹೋಗಿಬಿಡೋಣ, ಏನೂ ಆಗಲ್ಲ ಅಂತ ಹೇಳಿ ಇವತ್ತೇ ಕಿತ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನೇ ಕಿತ್ಕೊಂಬರಕ್ಕೆ ಹೋಗಿದ್ದೆ ನಾನು. ಹೂವನ್ನೆಲ್ಲ ಕಿತ್ಕೊಂಡು ಬಂದಿದ್ದಾಯಿತು. ಇವಾಗ ಹೊರಟ್ವಿ. ಯಾಕಂದರೆ ಅಲ್ಲಿ ಹೋಗಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಸಂಜೆ 6:30 ಒಳಗೇ ಅಮಾವಾಸ್ಯೆ ಹೋಗುತ್ತಲ್ಲ, ಹಾಗಾಗಿ ಅಷ್ಟರೊಳಗೇ ಪೂಜೆ ಮಾಡ್ಕೋಬೇಕು. ಹಾಗಾಗಿ ಹೋಗಿ ಎಲ್ಲ ರೆಡಿ ಮಾಡ್ಕೋಬೇಕು. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದು ತುಂಬ ಕೆಲಸ ಇದೆ. ಇವಾಗ ಹೊರಟಿದ್ದೀವಿ. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮುಂದೆ ಬೈಕಲ್ಲಿ ತೊಗೊಂಡು ಹೋಗ್ತಿದ್ದಾರೆ ನೋಡಿ, ಅದು ಕವಚಿ ಕಡ್ಡಿ ಅಂತ ಹೇಳಿ. ಅದನ್ನು ಹಬ್ಬದಲ್ಲಿ ಇಡ್ತಾರೆ. ಅವರು ಅದಕ್ಕೆ ಏನಕ್ಕೆ ಅಷ್ಟೊಂದು ತೊಗೊಂಡು ಹೋಗ್ತಿದ್ದಾರೆ ಅಂತಂದರೆ, ಸಿಟಿ ಕಡೆ ಎಲ್ಲ ಸಿಗಲ್ಲ, ಎಲ್ಲರೂ ದುಡ್ಡು ಕೊಟ್ಟೆ ತೊಗೋಬೇಕು. ಹಾಗಾಗಿ ಅವರು ಮಾರೋದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ನಾವು ಇಲ್ಲಿ ಊರಲ್ಲಿ ಇಸ್ಕೊಂಡು ನಾವು ಹೊರಟ್ವಿ. ನಾವು ಹೇಳಿದ್ವಿ ಮುಂಚೆನೇ, ನಮ್ಮೂರ ಕಡೆ ಎಲ್ಲ ಸಿಗಲ್ಲ, ಹಾಗಾಗಿ ಇಲ್ಲೇ ಹೇಳಿದ್ವಿ, ಇಸ್ಕೊಂಡು ಹೊರಟ್ವಿ ನಾವು. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸುತ್ತಮುತ್ತನೂ ಗುಡ್ಡನೇ ಇರೋದು, ಫುಲ್ಲು ಗ್ರೀನರಿ. ನನಗಂತೂ ಸಖತ್ ಇಷ್ಟ ಈ ಥರ ವಾತಾವರಣದಲ್ಲಿ ಇರೋದು. ಇನ್ನು ಮಳೆಗಾಲದಲ್ಲಿ ಬಂದರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬನ್ನಿ ಹೋಗೋಣ. ಈ ದೇವಸ್ಥಾನ ಇದೆಯಲ್ಲ, ನನ್ನ ಸುಮಾರಷ್ಟು ಮೆಮೊರಿಗಳಿದೆ ಇಲ್ಲಿ. ನಾವು ಚಿಕ್ಕವರಿದ್ದಾಗ ಇಲ್ಲಿಗೆ ಬರ್ತಾ ಇದ್ವಿ ಅಮಾವಾಸ್ಯೆ ಪೂಜೆಗೆ ಅಂತ ಎಲ್ಲ. ಗಾಡಿ ಕಟ್ಕೊಂಡು, ಇಲ್ಲ ಅಂತಂದರೆ ನಡ್ಕೊಂಡು ಬರ್ತಿದ್ವಿ. ನಮ್ಮ ಕೇರಿಲಿ ಎಲ್ಲರೂ ಅಮಾವಾಸ್ಯೆ ಇದ್ದಾಗ ಇಲ್ಲಿ ಸಣ್ಣದಾಗಿ ಜಾತ್ರೆ ಕೂಡ ನಡೆಯುತ್ತೆ, ಆವಾಗ ಬರ್ತಿದ್ರು. ನಾವೆಲ್ಲರೂ ಕೂಡ ನಡ್ಕೊಂಡು ಬರ್ತಾಯಿದ್ವಿ. ತುಂಬಾ ಚೆನ್ನಾಗಿ ಅನಿಸೋದು. ಅದನ್ನು ನೆನೆಸ್ಕೊಂಡ್ರೆ ವಾಪಸ್ ಆ ದಿನಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ಇದು ಕಣವಿ ಸಿದ್ದೇಶ್ವರ ಅಂತ ಹೇಳಿಬಿಟ್ಟು ನಮ್ಮೂರಲ್ಲಿ ಸುಮಾರು ಜನಕ್ಕೆ ಇದು ಮನೆ ದೇವರು ಕೂಡ ಹೌದು. ಹಾಗಾಗಿ ಅಮಾವಾಸ್ಯೆಗೆ ಒಂದು ಸರಿನಾದರೂ ಬಂದೇ ಬರ್ತಾರೆ ಇಲ್ಲಿಗೆ. ಇವಾಗ ಮನೆಗೆ ಬಂದು ಫ್ರೆಶ್ ಎಲ್ಲ ಆಗಿ ಸ್ವಲ್ಪ ತಿಂಡಿನೆಲ್ಲ ತಿಂದ್ಕೊಂಡು ಕೆಲಸನ ಶುರು ಮಾಡಿದ್ವಿ. ಇದೊಂದು ತೋರಣ ಹೂವಿಂದು, ಪ್ಲಾಸ್ಟಿಕ್ ಹೂವಿಂದು ಫಸ್ಟಿಗೆ ಒಂದು ಇತ್ತು, ಅದು ಹಾಳಾಗಿಬಿಟ್ಟಿತ್ತು. ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ತೊಗೊಂಡಿದ್ದೆ. ಅದನ್ನೇ ನಾನು ಅಲ್ಲಿಗೆ ತೊಗೊಂಡು ಹೋಗಿದ್ದೆ. ಇಲ್ಲಿ ನೆಕ್ಸ್ಟ್ ನಾನು ಹಾಕಲ್ಲ, ಹಬ್ಬಕ್ಕಷ್ಟೇ ಎಲ್ಲ ಹಾಕೋದು. ನೆಕ್ಸ್ಟ್ ಮತ್ತೆ ನೋಡಿದ್ರೆ ಆಯಿತು, ಇಲ್ಲಿಗೆ ಹಾಕಿದ್ರೆ ಆಯಿತು ಅಂತ ಹೇಳಿ ತೊಗೊಂಬಂದಿದ್ದೆ. ಹಂಗಾಗಿ ಅವ್ರ ಹತ್ರ ಅದನ್ನು ಹಾಕಿಸ್ತಾ ಇದ್ದೆ, ನಮ್ಮ ಮನೆಯವ್ರ ಹತ್ರ. ನಮ್ಮಮ್ಮನೂ ಊರಿಂದ ಬರೋರಿದ್ದರು. ಅವರು ಊರಿಂದ ಬಂದು ಊಟನೆಲ್ಲ ಮುಗಿಸ್ಕೊಂಡು ಹೂವೆಲ್ಲ ನಮ್ಮೂರಲ್ಲಿ ಬೆಳೀತಾರೆ, ಹೂವೆಲ್ಲ ತಂದಿದ್ದರು. ಅದನ್ನು ಹೂವಿನ ಮಾಲೆ ಎಲ್ಲ ಮಾಡೋದಕ್ಕೆ ಹೇಳಿದ್ದೆ. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ, ಸೀರೆನೆಲ್ಲ ಉಡಿಸ್ಕೊಂಡು. ಅದು ಕೊಟ್ಮನ ಸಣ್ಣದಿದೆ, ಹಾಗಾಗಿ ನನಗೆ ಸ್ವಲ್ಪ ಹೆಲ್ಪ್ಗೆ ಯಾರಾದರೂ ಬೇಕು ಅನ್ನಿಸ್ತಾ ಇತ್ತು. ಅದು ಇಟ್ಕೊಳ್ಳೋದಕ್ಕೆ ಸರಿ ಆಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಮನೆಯವರೇ ಸ್ವಲ್ಪ ಹೆಲ್ಪ್ ಮಾಡಿದರು ಬಂದು.
ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ, ಹೇಗೆ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ತೀವಿ ನಾವು. ನಮ್ಮಮ್ಮನೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದರು. ಪೂಜೆ ಅಂದರೆ ಹಾಗೇನಾಗ್ತದೆ, ಬಂದು ಮನೆಗೆ ಬರೋ ಅಷ್ಟರಲ್ಲೇ ಒಂದು 12 ಗಂಟೆ ಆಗ್ತಾ ಬಂದಿತ್ತು. ಮನೆಗೆ ಬಂದು ಆಮೇಲೆ ಎಲ್ಲನೂ ಕಸ ಗುಡಿಸೋದು, ನೆಲ ಒರೆಸೋದು, ಇನ್ನು ಉಳಿದು ಸಣ್ಣ ಪುಟ್ಟ ಕೆಲಸಗಳಿದ್ದೇ ಇರುತ್ತಲ್ಲ, ಹಾಗಾಗಿ ತುಂಬ ಗಡಿಬಿಡಿ ಆಗ್ತಾಯಿತ್ತು ನನಗೆ. ಹಾಗಾಗಿ ನಮ್ಮ ಅಮ್ಮನೂ ಊರಿಂದ ಬಂದಿದ್ದು ನನಗೆ ತುಂಬ ಹೆಲ್ಪ್ ಆಯಿತು. ಆ ಕಡೆ ನಮ್ಮ ಅತ್ತೆ ಅಡುಗೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದರು. ನಮ್ಮಮ್ಮ ನನಗೂ ಸ್ವಲ್ಪ ಹೆಲ್ಪ್ ಮಾಡೋರು. ಅವರಿಗೂ ಸ್ವಲ್ಪ ಏನೇನು ಸಾಂಬಾರಿಗೆ, ಪಲ್ಯಕ್ಕೆ ಏನೇನು ಬೇಕೋ ಆ ಥರದ್ದೆಲ್ಲ ಹೆಚ್ಚಿಕೊಡೋದು, ಆ ಥರದ್ದೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಈ ಕಡೆ ಹೂವಿನ ಮಾಲೆ ಎಲ್ಲ ಕಟ್ಟಿ, ಕಂಕಣಗಳನ್ನೆಲ್ಲ ಕಟ್ಟಿ, ದೀಪಗಳಿಗೆ ಬತ್ತಿಗಳನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ರು. ಮನೆ ದೇವ್ರ ಪೂಜೆನ ಮುಂಚೆನೇ ಮಾಡ್ಕೊಂಬಿಟ್ಟೆ ನಾನು. ಸ್ನಾನ ಮಾಡ್ಕೊಂಬಂದು ಕೂಡಲೇ ಪೂಜೆನ ಮಾಡಿಬಿಟ್ಟೆ. ಯಾಕಂದರೆ ಜೊತೆಗೆ ಮಾಡ್ಕೊತ ಹೋದರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಫಸ್ಟು ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಆರಾಮಾಗಿ ಮಾಡ್ಬೋದು ಅಂತ ಹೇಳಿ ಮನೆ ದೇವ್ರ ಪೂಜೆನೆಲ್ಲ ಮಾಡ್ಕೊಂಬಿಟ್ಟೆ. ಕೊಡ್ಪಾನಕ್ಕೆ ಸ್ವಲ್ಪ ಅರಿಶಿಣ, ಕುಂಕುಮ, ಅಕ್ಕಿ ಕಾಳು, ಆಮೇಲೆ ಒಂದು ಕಾಯಿನ್, ಹಾಲು, ತುಪ್ಪನೆಲ್ಲ ಹಾಕಿದೆ. ಇವಾಗ ಸೀರೆನೆಲ್ಲ ಸರಿ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ನೆರಗುಗಳು ಬಿಚ್ಕೊಂಡಂಗೆ ಆಗ್ತಾಯಿತ್ತು. ಹಾಗಾಗಿ ಇನ್ನೊಂದು ಸರಿ ತೆಗೆದು ಕಟ್ಟಿ ಇವಾಗ ಆ ಕಾಯಿನೆಲ್ಲ ಇಟ್ಟು ಸ್ವಲ್ಪ ಸೀರೆನ ನೀಟಾಗಿ ಉಡ್ಸ್ಕೊಳ್ತಾ ಇದ್ದೀನಿ. ಸೀರೆನೆಲ್ಲ ಉಡಿಸಿ ದೇವರಿಗೆ ಸರಗಳೆಲ್ಲ ಹಾಕಿ ದೀಪಗಳನ್ನೆಲ್ಲ ಹಚ್ಚಿಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಹೂವನ್ನೆಲ್ಲ ಹಾಕಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಂಗಳಾರತಿ ಒಂದು ಮಾಡಬೇಕು. ಬನ್ನಿ ಇವಾಗ ಮಂಗಳಾರತಿನ ಮಾಡೋಣ.
ಮಂಗಳಾರತಿ ಮಾಡಿದ್ದೆಲ್ಲ ಆಯಿತು. ಈ ರೀತಿಯಾಗಿತ್ತು ನಮ್ಮ ಮನೆಯ ಲಕ್ಷ್ಮೀ ಪೂಜೆ. ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಕೂಡ ಗೊತ್ತಾಗುತ್ತೆ. ಬನ್ನಿ, ಹೇಗಿತ್ತು ಪೂಜೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ನಾಳೆ ಹಬ್ಬದ ವಿಡಿಯೋ ಕೂಡ ಬರುತ್ತೆ, ಮಿಸ್ ಮಾಡದೆ ಅದನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ.